ನಮಗೆಲ್ಲ ಯಾವುದಾದ್ರೂ ಒಂದು ಕೆಟ್ಟ ಹವ್ಯಾಸ ಇರುತ್ತದೆ. ಸಿಗರೇಟು, ಮದ್ಯ, ಫೋನ್, ಸಕ್ಕರೆ, ಪೋಣ್ ಇವು ನಿಧಾನವಾಗಿ ಜೀವನವನ್ನೇ ಜೈಲಿನಂತಾಗಿಸುತ್ತೆ. ಆದರೆ ಕೇವಲ 2 ನಿಮಿಷದಲ್ಲಿ ಅದರಿಂದ ಹೊರಬರುವ ದಾರಿ ಇದೆ. ಇದನ್ನು ನಾನು ನಿಮಗೆ ಕೆಟ್ಟ ಹವ್ಯಾಸ ಅನ್ನೋದು ಒಂದೇ ಚಕ್ರ, ಸೂಚನೆ, ಆಸೆ, ಪ್ರತಿಕ್ರಿಯೆ, ಬಹುಮಾನ. ಒತ್ತಡ ಬಂದಾಗ ಸಿಗರೇಟು, ಬೇಸರವಾದಾಗ ಫೋನ್ ಸ್ಕ್ರೋಲ್, ಏಕಾಂತದಲ್ಲಿ ಪೋಣ್. ಸ್ವಲ್ಪ ಸಂತೋಷ ಸಿಗುತ್ತಾ ಹೋಗ್ತದೆ, ಕೊನೆಗೆ ನಾವು ಆ ಚಕ್ರದಲ್ಲೇ ಸಿಕ್ಕಿಬೀಳ್ತೀವಿ. ಗುಟ್ಟು ಏನು ಗೊತ್ತಾ? ಕೆಟ್ಟ ಅಭ್ಯಾಸವನ್ನ ಕೇವಲ ಮನೋಬಲದಿಂದ ಗೆಲ್ಲೋದು ಕಷ್ಟ. ಚಕ್ರವನ್ನೇ ಮುರಿಯಬೇಕು. ಆಸೆ ಬಂದ ಕ್ಷಣದಲ್ಲಿ ಆಳವಾಗಿ ಉಸಿರೆಳೆಯಿರಿ. ಸಿಗರೇಟು ಕೈಗೆ ತಾಕ್ತಿದ್ಯಾ? ಒಂದು ಗ್ಲಾಸ್ ನೀರು ಕುಡಿ. ಫೋನ್ ಕೈ ತುಂಬ ಸ್ಕ್ರೋಲ್ ಆಗ್ತಿದ್ಯಾ? ಒಂದು ಪುಟ ಪುಸ್ತಕ ಓದಿ. ಮನಸ್ಸು ಫೋನ್ ಕಡೆ ಓಡ್ತಿದ್ಯಾ? ಸ್ವಲ್ಪ ನಡೆದು ಬನ್ನಿ. ಸಣ್ಣ ಬದಲಾವಣೆ, ದೊಡ್ಡ ಫಲ. ಇನ್ನೊಂದು ಗುಟ್ಟು, ಆಸೆಗಳು ಅಲೆಗಳಂತೆ ಏರುತ್ತವೆ, ಇಳಿಯುತ್ತವೆ. 5 ನಿಮಿಷ ಕಾಯಿರಿ. ಮೊದಲ 1-2 ನಿಮಿಷ ಕಠಿಣ, 3ನೇ ನಿಮಿಷಕ್ಕೆ ಬಲ ಕಡಿಮೆ, 5ನೇ ನಿಮಿಷಕ್ಕೆ ಬಹುಶಃ ಆಸೆ ಇಲ್ಲ. ಮತ್ತು ನೀವು ತಡೆದ ಕ್ಷಣ ನಿಮ್ಮನ್ನು ನೀವು ಮೆಚ್ಚಿಕೊಳ್ಳಿ. ಒಂದು ಚಿಕ್ಕ ಸೂಪರ್ ಅಂದ್ರೆ ಸಾಕು, ಮೆದುಳು ಅದನ್ನ ಬಹುಮಾನ ಅಂತ ಕಲಿಯುತ್ತೆ. ಹೀಗೆ ಹೊಸತನ ಅಭ್ಯಾಸಗಳನ್ನು ಕಟ್ಕೊಳ್ತೆ. ನೀವೇನೇನೂ ಕಲ್ಕೊಳ್ಳೋದಿಲ್ಲ, ನಿಮ್ಮನ್ನೇ ಉತ್ತಮಗೊಳಿಸ್ತೀರಾ. ಪ್ರತಿ ಚಿಕ್ಕ ಗೆಲುವು ಹೊಸ ಶಕ್ತಿ ಕೊಡುತ್ತೆ. ಕೆಟ್ಟ ಅಭ್ಯಾಸ ನಿಮಗಿಂತ ಬಲಿಷ್ಠವಲ್ಲ. ಚಕ್ರ ಮುರಿರಿ, ಹಿಂದೆ ಶುರು ಮಾಡಿ. 1 ಗ್ಲಾಸ್ ನೀರು, 1 ಪುಟ್ ಪುಸ್ತಕ, 5 ನಿಮಿಷ ಕಾಯಿ, ಇಷ್ಟೇ ಸಾಕು. ಇದು ನಿಮಗೆ ಉಪಯೋಗ ಆಯಿತು ಅಂದ್ರೆ ಇನ್ನೊಬ್ರಿಗೂ ಹಂಚಿ.